ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೊಂದು ಈ ವಿಡಿಯೋದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ khan academy.org ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಮತ್ತು ನಮ್ಮ ಶಾಲೆಯನ್ನ ಆಡ್ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಕ್ಲಾಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಹೇಗೆ, ಗಣಿತ ಶಿಕ್ಷಕರು ಮಾಡ್ತಕ್ಕಂಥದ್ದು ಹೇಗೆ, ಗಣಿತ ಮತ್ತು ವಿಜ್ಞಾನ ಎರಡನ್ನೂ ಬೋಧನೆ ಮಾಡ್ತಕ್ಕಂಥವ್ರು ಕ್ಲಾಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಖಾನ್ ಅಕಾಡೆಮಿ ಅಂತ ಹೇಳಿ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಖಾನ್ ಅಕಾಡೆಮಿ ಅಂತೇಳಿ. ನೀವು ಈ ಖಾನ್ ಅಕಾಡೆಮಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ರೀತಿ ಸ್ಟಾರ್ಟ್ ಲರ್ನಿಂಗ್ ಟುಡೇ ಬೈ ಸೈನಿಂಗ್ ಅಪ್, ಐ ಆಮ್ ಎ ಲರ್ನರ್, ಐ ಆಮ್ ಎ ಟೀಚರ್, ಐ ಆಮ್ ಎ ಪೇರೆಂಟ್. ನಾವು ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸೈನ್ ಅಪ್ ಆಸ್ ಎ ಟೀಚರ್ ಟುಡೇ ನೋಡಿ, ಇಲ್ಲಿ ತಾವು ಗಮನಿಸಬಹುದು. ಬೈ ಚೆಕಿಂಗ್ ದಿಸ್ ಬಾಕ್ಸ್ ಐ ಅಗ್ರಿ ಟು ದ ಖಾನ್ ಅಕಾಡೆಮಿ ಟರ್ಮ್ಸ್ ಆಫ್ ಸರ್ವಿಸ್ ಅಂಡ್ ಪ್ರೈವೇಸಿ ಪಾಲಿಸಿ ಅಂತ ಈ ಒಂದು ಬಾಕ್ಸ್ ಅಲ್ಲಿ ನೀವು ಟಿಕ್ ಮಾಡಬೇಕಾಗತ್ತೆ. ನಾನು ಖಾನ್ ಅಕಾಡೆಮಿಯ ಟರ್ಮ್ಸ್ ಆಫ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ನನ್ನ ಒಪ್ಪಿಗೆ ಇದೆ ಅಂತೇಳಿ. ನೋಡಿ, ನೀವೀಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ khan academy.org ನಲ್ಲಿ. ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಮ ಇಮೇಲ್ ಬೇಕು. ಇಮೇಲ್ ನಂತರದಲ್ಲಿ ನಿಮಗೆ ಬೇಕಾಗಿರತಕ್ಕಂಥ 8 ಕ್ಯಾರೆಕ್ಟರ್ಗಳ ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ನಂಬರ್ಸ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಅಟ್, ಹ್ಯಾಶು ಇವೆಲ್ಲ ಬರ್ತಾವಲ್ಲ, ಅವುಗಳನ್ನ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅವುಗಳನ್ನ ಎಂಟ್ರಿ ಮಾಡಿ ನೀವು ಸೈನ್ ಅಪ್ ಅಂತೇಳಿ ಕೊಡಬೇಕು. ನೋಡಿ, ನೀವು ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸೈನ್ ಅಪ್ ಅಂತ ಕೊಟ್ಟ ಮೇಲೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತೇಳಿ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಂದ್ರೆ ನಿಮ್ಮ ಹೆಸರು, ಇನ್ಸಿಲ್ಗಳನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇಲ್ಲಿ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರದಲ್ಲಿ ಎಂಟರ್ ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಹೆಸರು, ಇನ್ಸಿಲ್ಲು, ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮಂತು, ಇಸ್ವಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಂತು ಮತ್ತು ಇಸ್ವಿ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇವುಗಳನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಎಂಟರ್ ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡಿದ ನಂತರದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹಾಯ್, ಐ ಆಮ್ ಖಾನ್ ಮಿಗೋ ಅಂತೇಳಿ ಇಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಬರುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಬರುತ್ತೆ. ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಬರುತ್ತೆ. ಕೆಳಭಾಗದಲ್ಲಿ ಆಡ್ ಯುವರ್ ಸ್ಕೂಲ್ ಅಂತ ಹೇಳಿ, ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಖಾನ್ ಅಕಾಡೆಮಿಯ ಸಹಯೋಗದೊಂದಿಗೆ ಈ ಜ್ಞಾನ ಸೇತು ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥದ್ದು 6ರಿಂದ 12ನೇ ತರಗತಿಯ ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ರಿಸೋರ್ಸಸ್ಗಳು ಈ ಒಂದು khan ನಲ್ಲಿ ಇರುತ್ತೆ. ಹಾಗಾಗಿ ಆಡ್ ಯುವರ್ ಸ್ಕೂಲ್, ನಮ್ಮ ಸ್ಕೂಲ್ ಅನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ, ಈ ಕೆಳಭಾಗದಲ್ಲಿ ಆಡ್ ಯುವರ್ ಸ್ಕೂಲ್ ಅಂತೇಳಿ ಕಾಣ್ತಾ ಇದೆ. ಆಡ್ ಯುವರ್ ಸ್ಕೂಲ್ ಅಂತೇಳಿ ಆ ಆಡ್ ಯುವರ್ ಸ್ಕೂಲ್ ಮುಂದ್ಗಡೆ ಒಂದು ಪೆನ್ಸಿಲ್ ಮಾರ್ಕ್ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಕಂಟ್ರಿ ಅದು ಸೆಲೆಕ್ಟ್ ಆಗಿದೆ, ಇಂಡಿಯಾ ಅಂತೇಳಿ. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಎಲ್ಲದೂ ಕೂಡ ಈ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಇರುತ್ತೆ. ಈ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು. ಮೊದಲಿಗೆ ನಾವು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ನಮ್ಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕರ್ನಾಟಕ ಸೆಲೆಕ್ಟ್ ಮಾಡಿದ ಮೇಲೆ ಡಿಸ್ಟಿಕ್, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಡಿಸ್ಪ್ಲೇ ಆಗುತ್ತೆ. ಈ ಡ್ರಾಪ್ ಡೌನ್ ಬಾಕ್ಸ್ ಅಂತ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಜಿಲ್ಲೆಗಳು ಬರುತ್ತೆ. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ತೀವಿ. ನಾವು ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ನಂತರ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳು ಡಿಸ್ಪ್ಲೇ ಆಗ್ತವೆ. ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದಾಗ ನಂತರ ನಾವು ಶಾಲೆಯನ್ನ ಸರ್ಚ್ ಮಾಡಿ ಶಾಲೆಯನ್ನು ಸೆಲೆಕ್ಟ್ ಮಾಡಬೇಕು. ಈಗ ಮಾಡ್ತಾ ಹೋಗೋಣ. ನೋಡಿ, ಈ ರೀತಿ ನಾವು ಶಾಲೆಯನ್ನ ಸೆಲೆಕ್ಟ್ ಮಾಡಿದ್ದೇವೆ. ಶಾಲೆಯನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಕೆಳಭಾಗದಲ್ಲಿ ಸೇವ್ ಅಂತ ಇದೆ. ಆ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ನಿಮ್ಮ ಹೆಸರು ಬರುತ್ತೆ,
ಶಾಲೆಯ ಹೆಸರು ಬರುತ್ತೆ. ನೋಡಿ, ಈ ರೀತಿ ಬಂದ ನಂತರದಲ್ಲಿ ತಾವು ಗಮನಿಸಿದ್ರೆ ಕೆಳಭಾಗದಲ್ಲಿ ಕಾನ್ಮಿಗೋ ಟೂಲ್ಸ್ ಅಂತ ಇದೆ. ಈ ಕಾನ್ಮಿಗೋ ಟೂಲ್ಸ್ ಪಕ್ಕದಲ್ಲಿ ಬಾಣದ ಆಕಾರದ ಒಂದು ಗುರುತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಾಸಸ್, ಸ್ಟೂಡೆಂಟ್ಸ್, ರಿಸೋರ್ಸ್ ಅಂತ ಹೇಳಿ ಬರುತ್ತೆ. ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಕ್ಲಾಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಾಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ಈಗ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಕ್ರಿಯೇಟ್ ಎ ಕ್ಲಾಸ್ ಅಂತ ಇದೆ. ನಾವು ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಒಂದು ವಿಷಯವನ್ನ ತಿಳ್ಕೊಳ್ಳಿ, ಯಾರು ಗಣಿತ ಬೋಧನೆ ಮಾಡ್ತಕ್ಕಂಥ ಟೀಚರ್ ಇದ್ದೀರೋ ಅವರು ಮಾತ್ರ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಬೇಕು ಪ್ರಾರಂಭದಲ್ಲಿ. ಸೊ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಬೇಕೀಗ. ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಸನ್ನಿವೇಶಗಳು ಬರ್ತವೆ. ಗಣಿತ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು, ವಿಜ್ಞಾನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು, ಇಂಗ್ಲಿಷ್ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಅಂತ 3 ಸನ್ನಿವೇಶಗಳು ಯಾವ್ಯಾವಪ್ಪ ಅಂದ್ರೆ, ನಾನು ಗಣಿತ ಮಾತ್ರ ಬೋಧನೆ ಮಾಡ್ತೀನಿ, ಅದು ಒಂದು ಸನ್ನಿವೇಶ. ಇನ್ನೊಂದು ಸನ್ನಿವೇಶ ಗಣಿತ ಮತ್ತು ವಿಜ್ಞಾನ ಎರಡನ್ನೂ ಕೂಡ ನಾನು ಬೋಧನೆ ಮಾಡ್ತೀನಿ. ಇನ್ನೊಂದು ಸನ್ನಿವೇಶ ಯಾವುದು, ವಿಜ್ಞಾನ ಮತ್ತು ಇಂಗ್ಲಿಷ್ ಅನ್ನ ಬೋಧನೆ ಮಾಡ್ತೀನಿ ಅಂತೇಳಿ. ಯಾವಾಗಲೂ ಕೂಡ ಕ್ಲಾಸ್ ಕ್ರಿಯೇಟ್ ಮಾಡ್ತಕ್ಕಂಥ ಶಿಕ್ಷಕರು ಯಾರು ಅಂದ್ರೆ, ಯಾರು ಗಣಿತವನ್ನ ಬೋಧನೆ ಮಾಡ್ತಾರೋ ಆ ಶಿಕ್ಷಕರು ಮಾತ್ರ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಆ ನಂತರ ವಿಜ್ಞಾನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಏನ್ ಮಾಡಬೇಕು ಅನ್ನೋದನ್ನ ವಿಡಿಯೋ ಮುಂದುವರೆದಂತೆ ನಾನು ಹೇಳ್ತೀನಿ. ಈಗ ತಾವು ಗಮನಿಸ್ತಾ ಇದ್ದೀರಿ, ನೋಡಿ ಇಲ್ಲಿ ಕ್ರಿಯೇಟ್ ಕ್ಲಾಸ್ ಅಂತ ಇದೆ. ಆ ಕ್ರಿಯೇಟ್ ಕ್ಲಾಸ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಬರುತ್ತೆ. ಫಸ್ಟ್ ಟೈಮ್ ಯಾರು ಈ ಒಂದು ಖಾನ್ ಅಕಾಡೆಮಿ .org ನಲ್ಲಿ ರಿಜಿಸ್ಟರ್ ಮಾಡ್ಕೊಂತಿದ್ದೀರೋ ಫಸ್ಟ್ ಟೈಮ್ ಮಾತ್ರ ಇಲ್ಲಿ ಬರುತ್ತೆ. ಆರ್ ಯು ಎ ಟೀಚರ್ ಯೂಸಿಂಗ್ ಖಾನ್ ಅಕಾಡೆಮಿ ಆನ್ ಬಿಹಾಫ್ ಆಫ್ ಎ ಸ್ಕೂಲ್ ಅಂತೇಳಿ. ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಮಾರ್ಕ್ ಇದೆ ಸರ್ಕಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು, ಎಸ್ ಅಂತೇಳಿ, ನಾವು ಟೀಚರ್ ಅಂತೇಳಿ. ಏಕೆಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಖಾನ್ ಅಕಾಡೆಮಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಆಗ ಈ ಕಾರ್ಯಕ್ರಮದ ಪೂರ್ತಿ ಪ್ರೋಗ್ರೆಸ್ ಅನ್ನ ಖಾನ್ ಅಕಾಡೆಮಿ ಟ್ರ್ಯಾಕಿಂಗ್ ಮಾಡ್ತಾ ಇರುತ್ತೆ. ಅದು ಆಗ್ಬೇಕು ಅಂತಂದ್ರೆ ಎಸ್ ಐ ಆಮ್ ಎ ಟೀಚರ್ ಅಂತ ಹೇಳಿ ಹೇಳ್ಬೇಕು. ಹೇಳಿ ಇಲ್ಲಿ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಸೇವ್ ಅಂತ ಇದೆ. ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಎಂಟರ್ ಯುವರ್ ಕ್ಲಾಸ್ ಅಂತ ಹೇಳಿ ಬರುತ್ತೆ. ಎಂಟರ್ ಯುವರ್ ಕ್ಲಾಸ್ ಅಂತ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ನಾನು 6th ಮ್ಯಾಥಮೆಟಿಕ್ಸ್ ಅನ್ನ ಬೋಧನೆ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಿಮ್ಮ ಹೆಸರು ಇರಬೇಕು, ನಿಮ್ಮ ಕ್ಲಾಸ್ ಇರಬೇಕು, ಸಬ್ಜೆಕ್ಟ್ ಇರಬೇಕು. ಯಾಕೆ ಹೆಸರು ಇರಬೇಕು ಅಂತ ಅಂದ್ರೆ, ಈ ಒಂದು ನಮ್ಮ ಪ್ರೋಗ್ರೆಸ್ ಅನ್ನ, ಇಡೀ ಪ್ರೋಗ್ರೆಸ್ ಅನ್ನ ಖಾನ್ ಅಕಾಡೆಮಿ .org ನವರು ಟ್ರ್ಯಾಕಿಂಗ್ ಮಾಡ್ತಾ ಇರ್ತಾರೆ. ಈಗ ನಾನು ಮ್ಯಾಥಮೆಟಿಕ್ಸ್ ಟೀಚರು, ನಾನೇನು ಮಾಡಿದ್ದೀನಿ, ನನ್ನ ಸಬ್ಜೆಕ್ಟ್ ನಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ, ಇನ್ನೊಬ್ರು ಯಾರು ಸೈನ್ಸ್ ಟೀಚ್ ಮಾಡ್ತಾ ಇರ್ತಾರೆ, ಅವ್ರ ಪ್ರೋಗ್ರೆಸ್ ಹೇಗಾಗ್ತಾ ಇದೆ, ಬೇರೆ ಇನ್ನೊಂದು ಕ್ಲಾಸ್ಗೆ ಯಾರೋ ಬೇರೆ ಟೀಚರ್ಸ್ ಮಾಡ್ತಾ ಇರ್ತಾರೆ. ಇದು 6, 7, 8, 9, 10ನೇ ತರಗತಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಮ್ಮ ಹೆಸರಿನ ಜೊತೆಗೆ ತರಗತಿ ಮತ್ತು ಸಬ್ಜೆಕ್ಟ್ ಅನ್ನ ಎಂಟ್ರಿ ಮಾಡಿ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಈಗ ಇಲ್ಲಿ ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತೇಳಿ ಕ್ಲಾಸ್ ನೇಮ್ ಅನ್ನು ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯಾಕೆಂದ್ರೆ ಒಂದೇ ಶಾಲೆಯಲ್ಲಿ ಬೇರೆ ಬೇರೆ ಜನ ಟೀಚರ್ಸ್ಗಳಿರ್ತಾರೆ, ಒಂದೇ ಸಬ್ಜೆಕ್ಟ್ ಅನ್ನ ಬೇರೆ ಬೇರೆ ತರಗತಿಗಳಿಗೆ ಬೇರೆ ಬೇರೆ ಟೀಚರ್ಸ್ ಟೀಚ್ ಮಾಡ್ತಕ್ಕಂಥ ಸಂದರ್ಭನೂ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಹೆಸರಿನಿಂದ ಶುರು ಮಾಡಬೇಕು. ನಿಮ್ಮ ಹೆಸರನ್ನ ಒಂದು ಶಾರ್ಟ್ ಫಾರ್ಮ್ ಅನ್ನ ಕೊಟ್ಟ ನಂತರದಲ್ಲಿ ನೀವು ಕ್ಲಾಸ್ ಯಾವುದು, CLASS ಕ್ಲಾಸ್ 6th, ಈಗ 6ನೇ ತರಗತಿಯ ಕ್ಲಾಸ್ ಅನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. 6th ಐಫನ್ ಹಾಕಿ, ಐಫನ್ ಹಾಕಿ ಮ್ಯಾಥ್ಸ್, MATHS ಮ್ಯಾಥ್ಸ್, ಮತ್ತೊಂದು ಐಫನ್ ಹಾಕಿ 2025-26 ಅಂತೇಳಿ. ಅಂದ್ರೆ ಇದು ನನ್ನ ಕ್ಲಾಸು, ಅಂದ್ರೆ ಟೀಚರ್ಸ್ ನೇಮ್ ಅಂದ್ರೆ ಕ್ಲಾಸ್ 6A or B ಅಂದ್ರೆ ಬೇರೆ ಬೇರೆ ಸೆಕ್ಷನ್ಸ್ಗಳಿರುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಸೆಕ್ಷನ್ಸ್ಗಳಿರ್ತವೆ. 6th ಈಗ 6ನೇ ತರಗತಿ ಎ ಸೆಕ್ಷನ್, 6ನೇ ತರಗತಿ ಬಿ ಸೆಕ್ಷನ್, ಅಥವಾ 8ನೇ ತರಗತಿ ಎ, 9ನೇ ತರಗತಿ ಎ, 9ನೇ ತರಗತಿ ಬಿ, ಈ ರೀತಿಯ ಕ್ಲಾಸಸ್ಗಳಿರ್ತವೆ. ಆ ರೀತಿ ಇದ್ದಂಥ ಒಂದು ಸಂದರ್ಭದಲ್ಲಿ ನೀವು ಕ್ಲಾಸ್ 6A ಆರ್ ಕ್ಲಾಸ್ 6B ಈ ರೀತಿ ಕೊಡ್ತೀವಿ. ನಿಮ್ಮ ಟೀಚರ್ಸ್ ಹೆಸರು ಇರುತ್ತೆ ಕ್ಲಾಸ್ 6A ಮ್ಯಾಥ್ಸ್ 2025-26 ಅಂತ ಹೇಳಿ. ಈಗ ನಾನು ಇಲ್ಲಿ 6ನೇ ತರಗತಿಯ ಮ್ಯಾಥ್ಸ್ ಕ್ಲಾಸ್ ಅನ್ನ
ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಪ್ರಾರಂಭದಲ್ಲಿ ಕ್ಲಾಸನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರು ಮ್ಯಾಥ್ಸ್ ಟೀಚರೇ ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕು. ಸೈನ್ಸ್ ಟೀಚರು ಅದನ್ನು ಬಳಸ್ಕೊಂಡು ಕೋಡನ್ನು ಬಳಸ್ಕೊಂಡು ಕ್ಲಾಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ತಾವು ಗಮನಿಸ್ತಾ ಇದ್ದೀರಿ, ನಾನು ಕ್ಲಾಸನ್ನು ಕ್ರಿಯೇಟ್ ಮಾಡಿದೆ. ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಅಂತ ಇದೆ. ಸೊ ನೆಕ್ಸ್ಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮ್ಯಾಥ್ಸ್ NCERT ಅಂತೇಳಿ ಕಾಣುತ್ತೆ, ಮ್ಯಾಥ್ಸ್ ಬ್ರಿಡ್ಜ್ ಕೋರ್ಸ್ ಅಂತೇಳಿ ಕಾಣುತ್ತೆ, ಸೈನ್ಸ್ ಬ್ರಿಡ್ಜ್, ಸೈನ್ಸ್ NCERT ಅಂತೇಳಿ. ಕೆಳಗಡೆ ಬನ್ನಿ, ಮ್ಯಾಥ್ ಕರ್ನಾಟಕ ಅಂತೇಳಿ. ಅಂದರೆ ನಮಗೆ ಯಾವುದು ಸೂಟಬಲ್ ಆಗುತ್ತೆ ಆ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಕರ್ನಾಟಕದವರು ಮ್ಯಾಥ್ ಕರ್ನಾಟಕ ಅಂತ ಇದೆ, ಸೈನ್ಸ್ ಕರ್ನಾಟಕ ಅಂತ ಇದೆ, ಇಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು, NCERT ಅಲ್ಲ. ಸೊ ಇಲ್ಲಿ ನಾನು ಈಗ ಕ್ಲಾಸನ್ನು ಕ್ರಿಯೇಟ್ ಮಾಡಕ್ಕೆ ಹೋಗಿರ್ತಕ್ಕಂಥದ್ದು ಇದು ಯಾವುದು, ಕರ್ನಾಟಕ 6th ಮ್ಯಾಥ್ಸ್. ನೀವು ಪಕ್ಕದಲ್ಲಿ ನೋಡ್ಬೋದು ಪ್ರಿವ್ಯೂ ಅಂತ ಹೇಳಿ ಕಾಣುತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದಾಗ ಈ 6th ಮ್ಯಾಥ್ಸ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಗಳು ಏನೇನಿದೆ, ಸೋರ್ಸಸ್ ಅಂತಕ್ಕಂಥದ್ದನ್ನು ಕೂಡ ತೋರಿಸುತ್ತೆ. ಈ ರೀತಿ ನಾನು 6th ಕ್ಲಾಸ್ನ ಗಣಿತ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡ್ಕೊಂಡು ಕೆಳಭಾಗದಲ್ಲಿ ನೆಕ್ಸ್ಟ್ ಅಂತ ಇದೆ, ಆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೌ ವುಡ್ ಯು ಲೈಕ್ ಟು ಆ್ಯಡ್ ಯುವರ್ ಸ್ಟೂಡೆಂಟ್ಸ್ ಅಂತ ಹೇಳಿ. ನೀವು ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡ್ತೀರಾ ಅಂತೇಳಿ. ಅದು ಈಗ ಮಾಡ್ತಕ್ಕಂಥದ್ದಲ್ಲ, ಅದು ಇನ್ನೊಂದಿಷ್ಟು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಆದ ನಂತರದಲ್ಲಿ ಮಾಡಬೇಕು. ಹಾಗಾಗಿ ಕೆಳಭಾಗದಲ್ಲಿ ಸ್ಕಿಪ್ ಅಂತ ಇದೆ, ಆ ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಏನಾಗುತ್ತೆ, ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಕ್ಲಾಸ್ 6A ಮ್ಯಾಥ್ಸ್ 2025-26 ಕೋರ್ಸ್ KA ಮ್ಯಾಥ್ ಕ್ಲಾಸ್ 6 ಅಂತೇಳಿ ಬರುತ್ತೆ. ಸ್ಟೂಡೆಂಟ್ 0 ಅಂತೇಳಿ ತೋರಿಸುತ್ತೆ. ನಾವಿನ್ನೂ ಕೂಡ ಆ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಿಲ್ಲ. ಸ್ಟೂಡೆಂಟನ್ನು ಆ್ಯಡ್ ಮಾಡೋದಕ್ಕಿಂತ ಮೊದಲು ನೀವು ಪಕ್ಕದಲ್ಲಿ 3 ಚುಕ್ಕೆಗಳಿದೆ. ಚುಕ್ಕೆಗಳನ್ನು ಗಮನಿಸ್ತಾ ಇದ್ದೀರಾ? ಈ ಚುಕ್ಕೆಗಳನ್ನು ಗಮನಿಸ್ತಾ ಇದ್ದೀರಾ? ಎಸ್, ಆ ಚುಕ್ಕೆಗಳನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಆ್ಯಡ್ ಸ್ಟೂಡೆಂಟ್ಸ್ ಅಂತ ಇದೆ. ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತೇಳಿ ಮೊದಲು ಇದನ್ನು ನಾವು ಅಸೈನ್ ಮಾಡಬೇಕು. ಯಾವುದು? ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತೇಳಿ. ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಖಾನ್ ಅಕಾಡೆಮಿಯ ಸಹಯೋಗದೊಂದಿಗೆ ಜ್ಞಾನ ಸೇತು ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಇಡೀ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡೋಕ್ಕೋಸ್ಕರ ನಾವು ಅವ್ರ ಜೊತೆ ಅಸೈನ್ ಮಾಡಬೇಕು, ಪಾರ್ಟ್ನರ್ಶಿಪ್ಪನ್ನು ಅಸೈನ್ ಮಾಡಬೇಕು ಮೊದಲಿಗೆ. ಸೊ ನೋಡಿ, ಕ್ಲಿಕ್ ಮಾಡ್ತೀನಿ. ಈಗಿಲ್ಲಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ರೀತಿ ಚೇಂಜ್ ಸ್ಕೂಲ್ ಅಂತೇಳಿ ಮತ್ತೊಮ್ಮೆ ಬರುತ್ತೆ. ಇಲ್ಲಿ ಏನಾದ್ರು ಚೇಂಜ್ ಮಾಡೋದಿದ್ರೆ ನಾವು ಮಾಡಬಹುದು. ತಾವು ಗಮನಿಸ್ತಾ ಇದ್ರಿ, ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಕೊಟ್ಟ ನಂತರದಲ್ಲಿ ಈ ರೀತಿಯ ಬ್ಲೂ ಕಲರ್ನ ಒಂದು ರಿಬ್ಬನ್ ಬರುತ್ತೆ. ಈ ರೀತಿ ಬಂದ ನಂತರದಲ್ಲಿ ನೀವು ಆ್ಯಡ್ ಸ್ಟೂಡೆಂಟ್ ಅನ್ನ ಕೊಡಬೇಕು. ನೋಡಿ, ನಾವು ನಮ್ಮ ಶಾಲೆಯನ್ನ ಖಾನ್ ಅಕಾಡೆಮಿ .org ನಲ್ಲಿ ಎಂಟ್ರಿ ಮಾಡಿದ್ವಿ, ಹೌದಲ್ವಾ? ಆವಾಗ ನಮ್ಮ ಶಾಲೆ ಹೆಸರು ಬರ್ತಿರ್ಲಿಲ್ಲ. ಈಗ ನಮ್ಮ ಶಾಲೆ ಯಾವಾಗ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಜೊತೆಯಲ್ಲಿ ಅಸೈನ್ ಮಾಡಿದಾಗ ನಮ್ಮ ಶಾಲೆ ಏನು ನಾವು ರಿಜಿಸ್ಟರ್ ಮಾಡಿದ್ವಿ ಆ ಶಾಲೆ ಕೂಡ ಇಲ್ಲಿ ಎನೇಬಲ್ ಆಗುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಕ್ಕಿಂತ ಮೊದಲು ನಾವು ಇದನ್ನ ಕ್ಲಿಕ್ ಮಾಡೋದಕ್ಕಿಂತ ಮೊದಲು ನಮ್ಮ ಶಾಲೆ ಹೆಸರು ಬರ್ತಾ ಇರಲ್ಲ. ಈಗ ನೋಡಿ, ನಾವು ಸ್ಟೂಡೆಂಟ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ. ಈಗ ಏನ್ ಮಾಡಬೇಕು, ಆಡ್ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನೋಡಿ, ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ಇನ್ವೈಟ್ ಯುವರ್ ಗೂಗಲ್ ಕ್ಲಾಸ್ ರೂಮ್ ಸ್ಟೂಡೆಂಟ್ ಜಾಯಿನ್ ವಿತ್ ಕ್ಲಾಸ್ ಲಿಂಕ್, ಇದು ಯಾವುದನ್ನು ಕೂಡ ಮುಟ್ಟಬೇಡಿ. ಈ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ಸ್ ಅಂತ ಇದೆಯಲ್ಲ, ಇದನ್ನು ಮಾತ್ರ ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡಿದ ನಂತರದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ನೇಮ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ತೀರಿ. ನೀವು ನಿಮ್ಮ ಸ್ಕೂಲ್ ಅಟೆಂಡೆನ್ಸ್ ರಿಜಿಸ್ಟರ್ ಅನ್ನ ಮುಂದ್ಗಡೆ ಇಟ್ಕೊಂತೀರಿ. ಮುಂದ್ಗಡೆ ಇಟ್ಕೊಂಡು ಆ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಇರೋ ರೀತಿಯಲ್ಲಿ ಹೆಸರುಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತೀರಿ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಬ್ಬ ಹುಡುಗನ ಹೆಸರನ್ನ ನಾನು ಎಂಟ್ರಿ ಮಾಡ್ತೀನಿ ಸುಮ್ಮನೆ ಡೆಮೋ ಸಲುವಾಗಿ. ನೋಡಿ, ಒಬ್ಬನ ಎಂಟ್ರಿ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ಆಡ್ ನ್ಯೂ ಲೈನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಎಷ್ಟೇ ಮಕ್ಕಳನ್ನ ನೀವು ಎಂಟ್ರಿ ಮಾಡಿದ್ರು ಕೂಡ ಆಡ್ ನ್ಯೂ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋದ್ರೆ ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಕಳದೋ ಅಷ್ಟು ಮಕ್ಕಳನ್ನು ಕೂಡ ನೀವು ಎಂಟ್ರಿ ಮಾಡಬಹುದು. ನೀವು ಇಲ್ಲಿ ಹೆಸರನ್ನು ಕೊಟ್ಟ ನಂತರದಲ್ಲಿ ಇಲ್ಲೊಂದು ಯುನೀಕ್ ಯೂಸರ್ ನೇಮ್ ಕ್ರಿಯೇಟ್ ಆಗುತ್ತೆ.
ಯಾಕೆಂದ್ರೆ ನಾವು ಲಾಗಿನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕು. ಆ ಪಾಸ್ವರ್ಡ್ ಕೂಡ ಅದೇ ತನ್ನಷ್ಟು ತಾನು ಕ್ರಿಯೇಟ್ ಆಗುತ್ತೆ. ಅದನ್ನು ಕೂಡ ನಾನು ಹೇಳ್ತೀನಿ. ನೀವು ಮಗುವಿನ ಹೆಸರನ್ನು ಎಂಟ್ರಿ ಮಾಡಿದ ತಕ್ಷಣ ಒಂದು ಯುನಿಕ್ ಯೂಸರ್ ನೇಮ್ ಅದೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಕೆಳಗಡೆ ಆಡ್ ನ್ಯೂ ಲೈನ್ ಅಂತ ಇದೆಯಲ್ಲ, ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಮತ್ತೊಂದು ಮಗುವಿನ ಹೆಸರು ರಾಮು ಅಂತ ಸುಮ್ಮನೆ ಡೆಮೋಗೋಸ್ಕರ ಮಾಡ್ತಿರೋದು. ನೋಡಿ, ಇಲ್ಲಿ ಪಕ್ಕದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಯೂಸರ್ ನೇಮ್ ಅನ್ನು ಕ್ರಿಯೇಟ್ ಮಾಡ್ತು. ಅರ್ಥ ಆಯ್ತಾ? ಈ ರೀತಿ ನಿಮ್ಮ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಹೆಸರನ್ನ ನೀವು ಆಡ್ ನ್ಯೂ ಲೈನ್ ಅನ್ನೋದನ್ನ ಕ್ಲಿಕ್ ಮಾಡ್ತಾ ಮಾಡ್ಕೊಂತ ಹೋಗ್ತೀರಿ. ಪಕ್ಕದಲ್ಲಿ ಯೂಸರ್ ನೇಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ಪಕ್ಕದಲ್ಲಿ ನೆಕ್ಸ್ಟ್ ಅಂತ ಇದೆ, ಆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ, ಪಕ್ಕದಲ್ಲಿ ನೋಡಿ ಯೂಸರ್ ನೇಮ್ ಅಲ್ಲ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ನೋಡಿ ಪಾಸ್ವರ್ಡ್. ನೀವು ಈ ಮೊಬೈಲ್ನಾಗ ಆದಾಗ ಏನಾಗುತ್ತೆ, ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕು, ಈ ರೀತಿ ಈ ಕಡೆ ಕೇಳ್ಕೊಂಡ್ರೆ ಅದು ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ ಏನಾಗಿದೆ ಅಂದ್ರೆ ಇಲ್ಲಿ ಒಂಥರ ಡಿಫ್ರೆಂಟ್ ಪಾಸ್ವರ್ಡ್ ಅನ್ನ ಅದು ಕ್ರಿಯೇಟ್ ಮಾಡಿಬಿಡುತ್ತೆ, ತುಂಬಾ ಸೆಕ್ಯೂರ್ಡ್ ಆಗಿರ್ತಕ್ಕಂಥದ್ದು ಅಂತೇಳಿ. ಬಟ್ ನಾವು ವಿದ್ಯಾರ್ಥಿಗಳಿಗೆ ಈ ಪಾಸ್ವರ್ಡ್ ಅನ್ನ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಅವು ಆ ಲಾಗಿನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಎಲ್ಲರಿಗೂ ಕೂಡ, ಯಾಕೆಂದ್ರೆ ಯೂಸರ್ ನೇಮು ಬೇರೆ ಬೇರೆ ಇರೋದ್ರಿಂದ ಪಾಸ್ವರ್ಡ್ ಅನ್ನ ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನೋಡಿ, ಈ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದು ಡಿಲೀಟ್ ಮಾಡಿಬಿಡಿ. ಈಗ ನಂದು ಯಾವುದು, ಮ್ಯಾಥ್ಸ್, MATHS, ಮ್ಯಾಥ್ಸ್ 1 2 3 ಎಲ್ಲರಿಗೂ ಸೇಮ್ ಪಾಸ್ವರ್ಡ್ ಅನ್ನ ಕೊಡಿ, ನೋ ಪ್ರಾಬ್ಲಮ್. MATHS ಮ್ಯಾಥ್ಸ್ 1 2 3 ಈ ರೀತಿ ಕೊಟ್ಟರೆ ಏನಾಗುತ್ತೆ, ಆ ಪಾಸ್ವರ್ಡ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರದಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಆ ಕ್ರಿಯೇಟ್ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಅಕೌಂಟ್ ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಆದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಡೌನ್ಲೋಡ್ ಯುವರ್ ಸ್ಟೂಡೆಂಟ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಇದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಯಾಕೆ ಅಂದ್ರೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಅವರವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ನೀವು ನೀಡಬೇಕಾಗತ್ತೆ. ಪಾಸ್ವರ್ಡ್ ಅನ್ನು ನೀಡೋದಿಕ್ಕೆ ನೀವು ಪ್ರಾರಂಭದಲ್ಲಿ ಮಾತ್ರ ಇದು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಬಂದಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಿಮ್ಮ ಮೊಬೈಲ್ನಲ್ಲಿ ಏನಾಗುತ್ತೆ, ಸೇವ್ ಆಗುತ್ತೆ. ಒಂದು ವೇಳೆ ಡೌನ್ಲೋಡ್ ಮಾಡಲಿಕ್ಕೆ ಬರಲಿಲ್ಲ ಅಂತ ಅಂದ್ರೆ ನೀವು ಇಂದಿನ ಪೇಜ್ನಲ್ಲಿನೇ ಏನು ಕ್ರಿಯೇಟ್ ಮಾಡ್ತೀರಿ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋಬಹುದು. ಏಕೆಂದ್ರೆ ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕಾಗುತ್ತೆ ಅವ್ರು ಲಾಗಿನ್ ಆಗುವಾಗ. ಹಾಗಾಗಿ ನಾನು ಇಲ್ಲಿ ಡೌನ್ಲೋಡ್ ಕೊಡ್ತೀನಿ. ನೋಡಿ, ಡೌನ್ಲೋಡ್ ಅಕೌಂಟ್ಸ್ ಕ್ರಿಯೇಟೆಡ್. ನೋಡಿ, ಈ ರೀತಿ ಡೌನ್ಲೋಡ್ ಆಗುತ್ತೆ, ನಿಮ್ಮ ಗ್ಯಾಲರಿಯಲ್ಲಿ ಬಂದು ಕುಂತ್ಕಾಣುತ್ತೆ. ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಮೇಲ್ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಈ ರೀತಿ ಬಂದುತ್ತೆ. ನೀವು ಓಪನ್ ಮಾಡಿದ್ರೆ ಅಲ್ಲಿ ಆ ಎಲ್ಲ ಪಾಸ್ವರ್ಡ್ಗಳು ಇರ್ತವೆ. ಓಕೆ, ಡನ್ ಅಂತೇಳಿ ಕೊಟ್ಟೆ. ತಾವು ಈಗ ಗಮನಿಸ್ತಾ ಇದ್ದೀರಾ. ನೋಡಿ, ಈಗ ಇಲ್ಲಿ 6ನೇ ತರಗತಿಯ ಮ್ಯಾಥ್ಸ್ನಲ್ಲಿ ನಾನು ಏನಿದಾವೆ ಇಬ್ರಾಳ ಸ್ಟೂಡೆಂಟ್ಸ್ ಅನ್ನ ಎಂಟ್ರಿ ಮಾಡಿದ್ದೇನೆ. ಇದು ಒಂದು ವಿಧಾನ. ಈಗ ನಾನು ಕೇವಲ ಮ್ಯಾಥಮೆಟಿಕ್ಸ್ ಅನ್ನು ಮಾತ್ರ ಟೀಚ್ ಮಾಡ್ತಾ ಇದ್ರೆ, ಇಲ್ಲ ಈಗ ನಾನು ಮ್ಯಾಥ್ಸ್ ಜೊತೆಗೆ 6th ಮ್ಯಾಥ್ಸ್ ಜೊತೆಗೆ ಸೈನ್ಸ್ನು ಕೂಡ ನಾನೇ ಟೀಚ್ ಮಾಡ್ತಾ ಇದ್ದೀನಿ. ಅವಾಗ ಅದನ್ನ ಹೆಂಗ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನೋಡಿ. ಈಗ ನಾನು ಮ್ಯಾಥ್ಸ್ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿ ಆಗೋಯ್ತು, ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಆಡ್ ಮಾಡಿ ಆಗಿತ್ತು. ಈಗ ನಾನು ಸೈನ್ಸ್ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಹೇಗೆ, ಮೇಲ್ಭಾಗದಲ್ಲಿ ಆಡ್ ನ್ಯೂ ಕ್ಲಾಸ್ ಅಂತ ಇದೆ. ಆ ಆಡ್ ನ್ಯೂ ಕ್ಲಾಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾ ಸೇಮ್ ನನ್ನ ಶಿಕ್ಷಕರ ಹೆಸರನ್ನ ಟೈಪ್ ಮಾಡ್ತೀನಿ. 6th ಸೈನ್ಸ್, IENC ಸೈನ್ಸ್, ಐಫೋನ್ ಹಾಕಿದೆ. 2000
25 26 ಅಂತೇಳಿ ಕ್ಲಾಸನ್ನು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಕೆಳಭಾಗದಲ್ಲಿ ಬರ್ತೀರಿ, ಸೈನ್ಸ್ ಕರ್ನಾಟಕ, ಮ್ಯಾಥ್ ಕರ್ನಾಟಕ ಇತ್ತು, ಇಲ್ಲಿ ಸೈನ್ಸ್ ಕರ್ನಾಟಕ ಯಾವುದು 6ನೇ ತರಗತಿ, ಅದ್ರ ಮುಂದೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಇಲ್ಲಿ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ ಅಂತೇಳಿ ಕಾಣ್ತಾ ಇದೆ, ಇವು 3 ಆಪ್ಷನ್ಸ್ಗಳು. ನಾನು ಹಿಂದಿನ ಸಂದರ್ಭದಲ್ಲಿ ಇದನ್ನು ನಾನು ಕ್ಲಿಕ್ ಮಾಡಿದ್ದೆ. ಈಗ ನೀವು ಇದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಸ್ಕಿಪ್ ನೋಡಿ, ಇಲ್ಲಿ ಸ್ಕಿಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ನೋಡಿ ಈಗ ಇಲ್ಲಿ ನಮಗೆ ಏನು ಕ್ರಿಯೇಟ್ ಆಯಿತು, ಇಲ್ಲಿ ಮೇಲ್ಗಡೆ ಮ್ಯಾಥ್ಸ್ ಕ್ಲಾಸ್ ಕ್ರಿಯೇಟ್ ಆಯಿತು, ಇಲ್ಲಿ ಕೆಳಗಡೆ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಆಗಿದೆ. ಬಟ್ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಇಲ್ಲಿ ಬಂದಿಲ್ಲ, ಇಲ್ಲಿ ನಮ್ಮ ಶಾಲೆ ಹೆಸರು ಬಂದಿಲ್ಲ. ಹಾಗಾಗಿ ನಾವು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಜೊತೆ ಅಸೈನ್ ಮಾಡಬೇಕು. ಈ ಪಕ್ಕದಲ್ಲಿರ್ತಕ್ಕಂಥ 3 ಸಣ್ಣ ಗೆರೆಗಳನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಎರಡನೇದು ಆಡ್ ಸ್ಟೂಡೆಂಟ್ಸ್ ಇದೆ, ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಚೇಂಜ್ ಸ್ಕೂಲ್ ಅಂತೇಳಿ ಕೇಳುತ್ತೆ. ಒಂದು ವೇಳೆ ಏನಾರ ವೇರಿಯೇಷನ್ಸ್ ಆಯಿತು ಚೇಂಜ್ ಮಾಡ್ಬೋದು. ನಂತರ ಕೆಳಗಡೆ ಗ್ರೇಡ್ ಕ್ಲಾಸನ್ನು ಮತ್ತೊಮ್ಮೆ ಎಷ್ಟೋ 6ನೇ ಕ್ಲಾಸು ಮಾಡಿ ಈ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಕ್ಲಾಸ್ ಅಸೈನ್ ಟು ಸ್ಕೂಲ್ ನೋಡಿ, ಈಗ ಆರಾಮ್ಸೆ ಬಂತು ಖಾನ್ ಅಕಾಡೆಮಿ ಅಂತೇಳಿ. ಅಂದರೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಜೊತೆ ಅಸೈನ್ ಮಾಡೇ ಆಗಿದೆ. ಈಗ ನಾವು ಸ್ಟೂಡೆಂಟನ್ನು ಆ್ಯಡ್ ಮಾಡಬೇಕು. ಬಟ್ಟು ಒಂದು ತಿಳ್ಕೊಳ್ಳಿ, ನಾನು ಆಲ್ರೆಡಿ ಮ್ಯಾಥ್ಸ್ ಕ್ಲಾಸ್ಗೆ ಮಕ್ಕಳನ್ನ ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಪುನಃ ಆ್ಯಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಥರದ ಸನ್ನಿವೇಶ ಯಾವಾಗ ಬರುತ್ತೆ, ನಾನು 6th ಮ್ಯಾಥ್ಸು ಸೈನ್ಸ್ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ 6th 7th 8th 9th 10th ನಾನು ಅಂದರೆ ಗಣಿತ ಮತ್ತು ವಿಜ್ಞಾನ ಎರಡನ್ನೂ ನಾನೇ ಬೋಧನೆ ಮಾಡ್ತಿದ್ದೀನಿ ಅಂದಾಗ 2 ಕ್ಲಾಸನ್ನು ನಾನು ನೇರವಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಾಡಿ ಈಗ ನೋಡಿ, ನಾನು ಈಗ 6th ಸೈನ್ಸ್ನೂ ಕೂಡ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳನ್ನು ನಾನು ಮತ್ತೊಮ್ಮೆ ಇಲ್ಲಿ ಆ್ಯಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಈಗ ಆಲ್ರೆಡಿ 6th ಮ್ಯಾಥ್ಸಲ್ಲಿ ನಾನು ಆ್ಯಡ್ ಮಾಡಿರೋದ್ರಿಂದ ಆ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿ, ಮೊಬೈಲ್ನಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಕ್ರೋಲ್ ಮಾಡಿ. ಕೆಳಭಾಗದಲ್ಲಿ ನೋಡಿ, ನಾನು 6ನೇ ತರಗತಿಯ ಮ್ಯಾಥ್ಸ್ಗೆ ಎಂಟ್ರಿ ಮಾಡಿದಂಥ ನಮ್ಮ ವಿದ್ಯಾರ್ಥಿಗಳ ಹೆಸರು ರಾಜು, ರಾಮು ಅಂತೇಳಿ ಸುಮ್ಮನೆ ಡೆಮೋಗೋಸ್ಕರ ನಾನು ಮಾಡಿರ್ತಕ್ಕಂಥದ್ದು. ಅವರ ಯೂಸರ್ ನೇಮ್ ಇಲ್ಲಿ ಕಾಣ್ತಾ ಇದೆ, ತಾವು ಗಮನಿಸ್ತಾ ಇದ್ರಿ, ಯೂಸರ್ ನೇಮ್ ಇದೆ. ಪಾಸ್ವರ್ಡ್ ಎಲ್ಲಿ ಸರ್ ಅಂತಂದರೆ, ಪಾಸ್ವರ್ಡ್ ನೋಡಿ ಸ್ವಲ್ಪ ನೀವು ಈ ಕಡೆಗೆ ನೋಡಿ, ಹಿಂಗೆ ಸ್ವಲ್ಪ ಈ ಭಾಗಕ್ಕೆ ನೀವು ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮ್ಮ ನೋಡಿ ಈ ಥರದ ಒಂದು ಬಾಕ್ಸಸ್ಗಳು ಕಾಣುತ್ತೆ. ಆಮೇಲೆ ಇಲ್ಲಿ ಪಾಸ್ವರ್ಡ್ ಡಿಸ್ಪ್ಲೇ ಆಗೋದಿಲ್ಲ. ಅದಕ್ಕೇನೆ ನಾವು ಯಾವಾಗ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡಿದ ತಕ್ಷಣನೇ ನಾವು ಪಾಸ್ವರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳೋ ಉದ್ದೇಶನೇ ಅದು. ಸೊ ಇಲ್ಲಿ ಆ್ಯಡ್ ಒಂದು ಬಾಕ್ಸಸ್ಗಳು ಕಾಣ್ತಾ ಇದ್ದಾವೆ, ತಾವು ಗಮನಿಸ್ತಾ ಇದ್ದೀರಿ, ಬಾಕ್ಸಸ್ ಕಾಣ್ತಾ ಇದ್ದಾವೆ. ಇಲ್ಲಿ ಆ ಬಾಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇವೆಲ್ಲ ಬಾಕ್ಸಸ್ಗಳು ಕೂಡ ಕ್ಲಿಕ್ ಆಗ್ತವೆ. ಇಲ್ಲಿ ತಾವು ಆಕ್ಷನ್ ಅಂತ ಇದೆ ನೋಡಿ, ಆಕ್ಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಕ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರ್ತವೆ. ಏನು, ಆಡ್ ಟು ಕ್ಲಾಸ್, ರಿಮೂವ್ ಫ್ರಮ್ ಕ್ಲಾಸ್, ಸ್ಟಾಪ್ ಕೋಚಿಂಗ್ ಅಂತೇಳಿ. ನಾವು ಬೇಕಾಗಿರ್ತಕ್ಕಂಥದ್ದು ಏನೋ ಮ್ಯಾಥ್ಸ್ ಕ್ಲಾಸಿಂದ ಸೈನ್ಸ್ ಕ್ಲಾಸ್ಗೆ ವಿದ್ಯಾರ್ಥಿಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆಡ್ ಟು ಕ್ಲಾಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದು ಕೇಳ್ತಾ ಇದೆ, ಏನಂತ ಕೇಳ್ತಾ ಇದ್ದಾರೆ, ಎಲ್ಲಿಗೆ ಆ್ಯಡ್ ಮಾಡ್ತೀರಿ, ಕ್ಲಾಸ್ 6 ಮ್ಯಾಥ್ಸ್ಗೆ ಆ್ಯಡ್ ಮಾಡ್ತೀರಾ, ಸೈನ್ಸ್ಗೆ ಆ್ಯಡ್ ಮಾಡ್ತೀರಾ ಅಂತೇಳಿ. ನಾನು ಸೈನ್ಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಹೌದಲ್ವಾ? ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೆಳಗಡೆ ಆ್ಯಡ್ ಅಂತಕ್ಕಂಥದ್ದು ಆಪ್ಷನ್ ಎನೇಬಲ್ ಆಗುತ್ತೆ. ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಆ್ಯಡ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ 2 ಸ್ಟೂಡೆಂಟ್ಸ್ ಈ ರೀತಿ ನಾವು ಖಾನ್ ಅಕಾಡೆಮಿ .org ಕ್ಲಾಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಧಾನ.
ನಂತರ ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ವಿದ್ಯಾರ್ಥಿಗಳು ಯಾವ ರೀತಿ ಲಾಗಿನ್ ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸೋಣ. ಏಕೆಂದ್ರೆ ಒಂದೇ ವಿಡಿಯೋ ಇದು ತುಂಬಾ ಲೆಂತಿ ಆಗಿದ್ರಿಂದ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.